ಬಳ್ಳಾರಿಯ ಬಿಮ್ಸ್ನಲ್ಲಿ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ವೃದ್ಧೆಯೊಬ್ಬರು ಬಲಿಯಾಗಿದ್ದಾರೆ. ಹೌದು, ಬಳ್ಳಾರಿಯ ಬಿಮ್ಸ್ನಲ್ಲಿ ಆಗಿರುವಂತಹ ಘಟನೆ ಇದು. ಸದ್ಯ ವೃದ್ಧೆಯ ಕುಟುಂಬಸ್ಥರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಆಗಿರುವಂತಹ ಲೋಪ ಇದು ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ನಿರ್ಲಕ್ಷ್ಯದ ಗಂಭೀರ ಆರೋಪ ಕೇಳಿಬಂದಿದೆ. ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನ ವೃದ್ಧೆ ಪಡೆದುಕೊಳ್ತಾ ಇರ್ತಾರೆ. ಬಿಮ್ಸ್ ಆಸ್ಪತ್ರೆಯ ವಿರುದ್ಧ ಅಕ್ಕಮ್ಮ ಕುಟುಂಬ ಈಗ ಹಿಡಿ ಶಾಪ ಹಾಕ್ತಾ ಇದೆ. ಅಂದರೆ ವೃದ್ಧೆ ಅಕ್ಕಮ್ಮ ಈ ಸಂದರ್ಭದಲ್ಲಿ ಸಾವಿಗೀಡಾಗಿದ್ದಾರೆ. ಆಪರೇಷನ್ ನಂತರ ಸಿಬ್ಬಂದಿ ಮಾಡಿದ ನಿರ್ಲಕ್ಷ್ಯದ ಪರಿಣಾಮ ಅಂತ ಹೇಳಿ ಅಕ್ಕಮ್ಮ ಕುಟುಂಬಸ್ಥರು ತಮ್ಮ ನೋವು ತೋಡ್ಕೊಂಡಿದ್ದಾರೆ. ಟೈಮ್ ಟು ಟೈಮ್ ಇಂಜೆಕ್ಷನ್ ಸೇರಿ ಇತರ ಟ್ರೀಟ್ಮೆಂಟನ್ನು ನೀಡಿಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನು ನೀಡಿದರೆ ವೃದ್ಧೆ ಬದುಕ್ತಾ ಇದ್ರು, ಅಕ್ಕಮ್ಮ ಬದುಕ್ತಾ ಇದ್ರು ಅನ್ನುವಂಥ ನೋವನ್ನು ತೋಡಿಕೊಂಡಿದ್ದಾರೆ. ಕೇಳ್ತೇನೆ, ಆಯಿತು ಬರ್ತೀವಿ, ಅದಾಯಿತು ಬರ್ತೀವಿ ಅಂತ ಹೇಳ್ಬಿಟ್ಟು 12:45 ಕೂಡ ಕಾಲ್ ಮಾಡಿದ್ವಿ. ಮೇಡಮ್ ಕೂಡ ಎತ್ತಿದ್ದಾರೆ ಡಾಕ್ಟರ್ಸ್. ಇಲ್ಲಿ ನೋಡೋ ಯಾರು ಎಷ್ಟು ಏನು ಪ್ರಿಕಾಷನೇ ಕೊಟ್ಟಿಲ್ಲ. ನಾವೇ ಡಿಸ್ಚಾರ್ಜ್ ಕೇಳಿವಂದ್ರಾಗಿನ ಲೆಟರ್ ಬರ್ಸ್ಕೊತಾರೆ. ಓಪಿಡಿಗೆ ನಮಗೆ ಏನು ಸಂಬಂಧ ಇಲ್ಲ ಅಂತೇಳಿ ಲೆಟರ್ ಬರ್ಸ್ಕೊಂಡು ರೆಸ್ಪಾನ್ಸ್ ಕೊಡ್ತಾರೆ. ಗಂಗಾಧರ್ ಸರ್ ಏನು ರೆಸ್ಪಾನ್ಸ್ ಕೊಡ್ತಾರೆ, ಆ ಬ್ರದರ್ ಸೂಪರಿಂಟೆಂಡೆಂಟ್ಸ್ ಏನು ರೆಸ್ಪಾನ್ಸ್ ಕೊಡ್ತಾರೆ, ಆ ಬ್ರದರ್ ಏನು ಹೋಗ್ತಾರೆ. ನಮಗೆ ಭಯ, ಅವ್ರು ಮತ್ತೆ ಏನಾನ ಹೆಚ್ಚು ಕಡಿಮೆ ಏನಾನ ಇಂಜೆಕ್ಷನ್ ಹಾಕಿ ಏನಾನ ಮಾಡ್ತಾರೆ ಅಂತೇಳಿ ನಮಗೆ ಭಯ. ಅದೇನ ಏನಂದ್ರೆ 13,000, 14,000, 15,000 ತನಕ ಹೋಗೈತೆ. ಎಲ್ಲ ಮೆಡಿಸಿನ್ ಹೊರಗೆ ಬರೆದು ಕೊಟ್ಟ ಸರ್. ಅವ್ರು ಮಾಡಿದ ಗಿಲೆಯಿಂದ ನಮ್ಮ ಅಜ್ಜಿಗೆ ಇಲ್ಲ ಸರ್. ಇರೋದು ಒಂದೇ ಒಂದು ಪ್ರಾಣ, ಒಂದೇ ಒಂದು ಜೀವ. ಮತ್ತೆ ಮರುಜೀವ ಐತೋ ಇಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಇದು ಬಿಲ್ಡಿಂಗ್ ಬ್ಲಾಕ್ ನೋಡಿದ್ರಾಗಿನ ಫುಲ್ಲು ದೊಡ್ಡದೈತೆ, ಒಳ್ಳೆ ಪೇಂಟ್ಸ್ ಹಾಕ್ಸಾರ, ಎಲ್ಲ AC. ಇವರು ಇಲ್ಲಿರೋ ಬ್ರದರ್ಸ್ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಫೇಲ್ ಆದರು. ಇವ್ರು ಏನಂದ್ರೆ ನಮಗೆ ಗುರ್ತು ಮಾಡಬೇಕಾಗಿತ್ತು, ಇಂಜೆಕ್ಷನ್ ಕೊಡೋದು ನಮ್ಗೆ ಗುರ್ತು ಮಾಡಬೇಕಾಗಿತ್ತು, ಮೆಡಿಸಿನ್ ಕೊಡೋದು ನಾವು ಮರ್ತೋಗಿರ್ತೀವಿ ಅಂತಾರ. MBBS ಮೆಡಿಕಲ್ ಓದಿದ್ದು ಅವ್ರು ಓದಾರ, ಅವ್ರಿಗೆ ಗೊತ್ತಿರ್ತೈತೆ ಯಾವ ಮೆಡಿಸಿನ್ ಯಾವ ಮೆಡಿಸಿನ್ ಹಾಕಾಕತ್ತಾರ, ಯಾವ ಮೆಡಿಸಿನ್ ಇಲ್ಲ ಅಂತೇಳಿ. ಅವ್ರಿಗೆ ಅರಿವಿರ್ಬೇಕು, ಒಬ್ಬ ಪ್ರಾಣನ ಕಾಪಾಡ್ಬೇಕೆಂಬ ಅರಿವಿರ್ಬೇಕು. ನರ ಸಿಕ್ಕಿಲ್ಲ, ಕೆಳಗಿಂದ ಮೇಲೆ ತನಕ ಇರೋ ಬಾಡಿಯಲ್ಲಿ ಒಂದು ನರ ಸಿಕ್ಕಿಲ್ಲ ಅಂತ ಅವ್ರಿಗೆ. ಅಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ, ಒಂದು ನರ ಸಿಕ್ಕಿಲ್ಲ ಅಂತೆ. ಆ ನರಗೆ ಇಂಜೆಕ್ಷನ್ ಕೊಟ್ಟು ಫ್ಲೂಯಿಡ್ ಹಾಕ್ಸಿದ್ರಾಗಿನ ಇವತ್ತು ನಮ್ಮ ಅಜ್ಜಿ ಬದುಕ್ತಿದ್ರು. ಅವ್ರು ಮಾಡಿದ ನಿರ್ಲಕ್ಷ್ಯದಿಂದ ನಮ್ಮ ಅಜ್ಜಿ ಪ್ರಾಣ ಹೋಯ್ತು. ಇದು ಒಂದೇ ಪ್ರಾಣ ಅಲ್ಲ, ಇದಕ್ಕಿಂತ ಮುಂಚೆ 3-4-5 ಪ್ರಾಣಗಳು ಅವಾಗಲೇ ಹೋಗ್ಬಿಟ್ಟಿದ್ದಾವೆ. ಇದು ನಮ್ಮ ಅಜ್ಜಿದು 5ನೇದೋ 6ನೇದೋ ಪ್ರಾಣ ಹೋಗ್ತಿರೋದು. ನಾವು ಬಂದಿದ್ಮೇಲೆ ಡಾಕ್ಟರ್ದೇ ಫಾಲ್ಟ್ ಅಲ್ಲ, ಡಾಕ್ಟರ್ಸ್ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಡಾಕ್ಟರ್ಸ್ ಟ್ರೀಟ್ಮೆಂಟ್ ಚೆನ್ನಾಗೈತೆ ಸರ್. ಡಾಕ್ಟರ್ಸ್ ಟ್ರೀಟ್ಮೆಂಟ್ ಏನೇನ್ ಪ್ರಾಬ್ಲಮ್ ಇಲ್ಲ ಸರ್. ಬ್ರದರ್ಸ್ ಸರ್ವೆಂಟ್, ಇಲ್ಲಿರೋ ಬ್ರದರ್ ಸರ್ವೆಂಟ್ ಅವ್ರು ಮಾಡಿದ ನಿರ್ಲಕ್ಷ್ಯದಿಂದನೇ ನಮ್ಮ ಅಜ್ಜಿ ಇವಾಗ ಸತ್ತೋಗಿದ್ದು. ಒಂದ್ ವೇಳೆ ನಾನು ಸತ್ತೋಗಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ ಸರ್. ನಮ್ಮ ಅಜ್ಜಿಗೆ ಹಂಗಾಗೈತೆ, ನಾನು ಬಿಡಲ್ಲ, ಎಲ್ಲಿ ಎಷ್ಟು ದೂರಕ್ಕೂ ಹೋಗಕ್ಕೆ ರೆಡಿ. ಅಕ್ಕಮ್ಮ ಕುಟುಂಬಸ್ಥರ ಆಕ್ರೋಶ ಮತ್ತು ನೋವನ್ನು ನೀವು ಗಮನಿಸಿದ್ದೀರಿ. ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಿರುವಂತಹ ಹಲವು ಆರೋಪಗಳನ್ನು ನೀವು ಗಮನಿಸಬಹುದು. ನೋಡಿ, ಆಪರೇಷನ್ ಸಕ್ಸಸ್ ಅಂತ ವೈದ್ಯರು ಹೇಳಿದ್ದಾರೆ. ವೈದ್ಯರು ಕೊಟ್ಟಿರುವಂಥ ಟ್ರೀಟ್ಮೆಂಟ್ ಎಲ್ಲವೂ ಕೂಡ ಸರಿಯಾಗಿದೆ. ಆದರೆ ಅಲ್ಲಿರುವಂಥ ಸಿಬ್ಬಂದಿ ಟೈಮ್ ಟು ಟೈಮ್ ಇಂಜೆಕ್ಷನ್ನ ಕೊಟ್ಟಿಲ್ಲ. ಅದರ ಪರಿಣಾಮ ಅಕ್ಕಮ್ಮ ಅಂದರೆ ನಮ್ಮ ಅಜ್ಜಿ ತೀರು ಹೋಗಿದ್ದಾರೆ ಅನ್ನುವಂಥ ನೋವನ್ನು ತೋಡ್ಕೊಂಡಿದ್ದಾರೆ. ಜೊತೆಗೆ ಆ ಯುವಕ ಮಾತಾಡೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇಂಜೆಕ್ಷನ್ ಕೊಡೋದು ಮರ್ತೋಯ್ತು ಅಂತ ಹೇಳ್ತಾರೆ ಅನ್ನೋದಾದರೆ ಇದನ್ನು ಹೇಗೆ ಒಪ್ಕೊಳ್ಳೋದು? ಎಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ ಅನ್ನೋದಾದರೆ, ಅನುಭವಸ್ಥರು ಅನ್ನೋದಾದರೆ ಅದು ಹೇಗೆ ಮರೆಯೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದರೆ ಇಂಜೆಕ್ಷನ್ ಕೊಡೋದು ಮರ್ತೋಯ್ತು ಅಂತ ಸಿಬ್ಬಂದಿ ಈ ಯುವಕನ ಹತ್ರ ಹೇಳಿದ್ದಾರಾ ಅನ್ನೋದು ಸದ್ಯದ ಪ್ರಶ್ನೆ. ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಆಡಳಿತ ಮಂಡಳಿ ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಪೊಲೀಸ್ ಕಂಪ್ಲೇಂಟ್ ಏನಾದರೂ ಆಯಿತು ಅನ್ನೋದಾದರೆ ಪೊಲೀಸ್ನವರು ಕೂಡ ತನಿಖೆ ಮಾಡಬೇಕಾಗತ್ತೆ. ಮತ್ತು ಆ ಯುವಕ ಮತ್ತೊಂದು ಇನ್ಫಾರ್ಮೇಷನನ್ನು ಏನು ಕೊಟ್ಟಿದ್ದಾರೆ ಅಂದರೆ, ನಮ್ಮ ಅಜ್ಜಿ 4ನೇವರು 5ನೇವರು, ಈ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ಹಲವು ಮಂದಿ ಬಲಿಯಾಗಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿರೋದ್ರಿಂದಾಗಿ ಏನಾದರೂ ಪೊಲೀಸ್ ದೂರುಗಳು ದಾಖಲಾಯಿತು ಅನ್ನೋದಾದರೆ ಸೂಕ್ತ ರೀತಿಯೇ ತನಿಖೆಗೆ ಒಳಪಡಿಸಬೇಕಾಗತ್ತೆ. ಏನಂದ್ರೆ 13,000, 14,000, 15,000 ತನಕ ಹೋಗೈತೆ. ಎಲ್ಲ ಮೆಡಿಸಿನ್ ಹೊರಗೆ ಬರೆದು ಕೊಟ್ಟ ಸರ್. ಅವ್ರು ಮಾಡಿದ ಗಿಲೆಯಿಂದ ನಮ್ಮ ಅಜ್ಜಿಗೆ ಇಲ್ಲ ಸರ್. ಇರೋದು ಒಂದೇ